ಸರ್, ಈಗ ಒಂದು ಆತಂಕ ಇದೆ. ಬೆಂಗಳೂರಲ್ಲೇ ಸುರಂಗ ಬರ್ತಾ ಇರುವಂತ ಕಾರಣಕ್ಕಾಗಿ ಸುರಂಗ ಬರುವಂತ ಮಾರ್ಗದಲ್ಲಿ ಇರುವಂತ ಜಲಮೂಲ ಕಟ್ಟಾಗುತ್ತೆ. ಬಹುತೇಕರು ಬೋರ್ವೆಲ್ಗಳನ್ನ ಹಾಕ್ಸ್ಕೊಂಡಿರುವಂತವ್ರಿಗೆ ಈ ಆತಂಕ ಹೆಚ್ಚಾಗಿರುವಂಥದ್ದು. ಸೊ ಇದಕ್ಕೇನಾದರೂ ಎಫೆಕ್ಟ್ ಇದೆಯಾ, ಹೇಗೆ? ಇಲ್ಲ ನೋಡಿ, ವೀಕ್ಷಕರಿಗೆ ನಮಸ್ಕಾರ. ಈಗಾಗಲೇ ಈ ಟನಲ್ ಸುರಂಗ ರಸ್ತೆ ವಿಷಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತವೆ. ಕೆಲವು ಆತಂಕಗಳು ಇವೆ, ಕೆಲವು ಊಹಾಪೋಹಗಳು ಇವೆ, ಕೆಲವು ಅವೈಜ್ಞಾನಿಕ ಚಿಂತನೆಗಳು ಇವೆ. ಈ ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾದ್ದು ವಿಜ್ಞಾನಿಗಳು, ಭೂವಿಜ್ಞಾನಿಗಳು. ನಮ್ಮ ಇಲಾಖೆಗೆ ಈ ಕೆಲಸ ವಹಿಸಿದ್ದಾರೆ. ಈಗ ಇವರು ತೇಜಸ್ವಿ ಸೂರ್ಯ ಅವರು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಡೈರೆಕ್ಟರ್ ಜನರಲ್ ಲೆಟ್ರ್ ಬರೆದು, ಅವರು ಲೋಕಲ್ ಆಫೀಸಿಗೆ ಬರೆದು ಈಗ ಕೆಲಸ ನಡೀತಾ ಇದೆ. ನಾನು ಇಲಾಖೆಯಲ್ಲಿದ್ದಾಗ ಇದ್ರ ಬಗ್ಗೆ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದ್ದೆ. ಸೊ ಆಗ ನಮ್ಮಲ್ಲಿ ತಜ್ಞರಿದ್ದಾರೆ, ನಮ್ಮ ಟ್ರೈನೀಸು ಕೂಡ ಕೆಲವರೆಲ್ಲ ಸ್ಪೆಷಲೈಸ್ ಆಗಿದ್ದಾರೆ. ಇಡೀ ದೇಶದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಸರ್ಟಿಫಿಕೇಷನ್ ನಮ್ಮ ಇಲಾಖೆಯಿಂದ ಆಗ್ತಾಯಿದೆ. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ನಾನು ಖಚಿತವಾಗಿ ಹೇಳ್ಬೋದು. ಈ ಸುರಂಗ ಮಾರ್ಗ ಪಾಸ್ ಆಗೋದು ನೆಲದ ಮೇಲಿನಿಂದ 60 ಮೀಟ್ರ್ ಕೆಳಗಡೆ, 60 ಮೀಟರ್ ಡೆಪ್ತಲ್ಲಿ. ಅದು ಆಲ್ಮೋಸ್ಟ್ ಆರ್ಜಾಂಟಲ್ ಗ್ರೇಡಿಯಂಟಲ್ಲಿ ಹೋಗುತ್ತೆ, ಅಥವಾ ಸ್ಲೈಟ್ 1 ಡಿಗ್ರಿ 2 ಡಿಗ್ರೀಸ್ ಬರ್ಬೋದು. ಅದರಿಂದ ಯಾವ ರೀತಿಯ ತೊಂದರೆನೂ ಆಗಲ್ಲ. ಅಂಡರ್ಗ್ರೌಂಡಲ್ಲಿ ಗ್ರೌಂಡ್ ವಾಟರ್ ಇಂಟರ್ ಬೇಸಿನಲ್ ಫ್ಲೋ ಅಂತ ನಾವೇನು ಹೇಳ್ತೀವಿ, ಮೈಕ್ರೋ ಬೇಸಿನ್ ಅಥವಾ ಸಬ್ ಬೇಸಿನಲ್ ಫ್ಲೋ, ಅದಕ್ಕೂ ಏನು ಸಂಬಂಧ ಇಲ್ಲ. ಇಲ್ಲಿ ಒಂದು ವಿಷಯ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಡೆಪ್ತಲ್ಲಿ ವಾಟರ್ ಟೇಬಲ್ನಲ್ಲಿ 2 ವಿಧಗಳಿವೆ. ಒಂದು ಹೈಯರ್ ವಾಟರ್ ಟೇಬಲ್, ಅದನ್ನು ನಾವು ಪೀಝೋ ವಾಟರ್ ಟೇಬಲ್ ಅಂತ ಕರಿತೀವಿ. ಅದು ಮೇಲಿನಿಂದ ಒಂದು 20-30 ಮೀಟ್ರ್ವರೆಗೂ ಇರುತ್ತೆ. ಹಾರ್ಡ್ ರಾಕ್ ಇದ್ದರೆ ನೀರು ಮೇಲ್ಗಡೆ ಸಂಗ್ರಹ ಆಗಿರುತ್ತೆ. ಹಾರ್ಡ್ ರಾಕ್ ಇಲ್ಲ, ಪೋರಸ್ ರಾಕ್ ಇದ್ದರೆ, ಪರ್ಮಿಯಬಲ್ ರಾಕ್ ಇದ್ದರೆ ಅದೇ ನೀರು ಕೆಳಗಡೆ ಹೋಗಿ ಪರ್ಮನೆಂಟ್ ವಾಟರ್ ಟೇಬಲ್ ಆಗಿರುತ್ತೆ. ಅದು ನಿಮಗೆ ಕೆಲವೊಮ್ಮೆ 20-30 ಮೀಟ್ರಲ್ಲೂ ಇರ್ಬೋದು, ಕೆಲವೊಮ್ಮೆ 100 ಮೀಟ್ರ್ ಆಳದಲ್ಲೂ ಇರ್ಬೋದು. ಈ ರೀತಿ ವೇರಿಯೇಷನ್ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಏರಿಯಾ ನಾವೇನು ಮಾತಾಡ್ತಾ ಇದ್ದೀವಿ, ಪ್ಯಾಲೇಸ್ ಗ್ರೌಂಡ್ ಮತ್ತು ರೇಸ್ ಕೋರ್ಸ್ ಮಧ್ಯದ ಜಾಗ, ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾ. ಸಾಕಷ್ಟು ಬೋರ್ವೆಲ್ಗಳು ಹಾಕ್ಕೊಂಡಿದ್ದಾರೆ. ಮನೆಗೂ ಕೂಡ ಒಂದೊಂದು ಬೋರ್ವೆಲ್ ಹಾಕ್ಕೊಂಡಿರ್ತಾರೆ. ಹೋಟ್ಲುನವರು, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟು ಅವರೆಲ್ಲ ಬೋರ್ವೆಲ್ ಹಾಕ್ಕೊಂಡಿರ್ತಾರೆ. ಸಾಕಷ್ಟು ಗ್ರೌಂಡ್ ವಾಟರ್ ಟ್ಯಾಪ್ ಮಾಡ್ತಾಯಿದ್ದಾರೆ. ಆದ್ದರಿಂದ ಯಾವ ವಾಟರ್ ಟೇಬಲ್ಲು ಎಲ್ಲಿ ಇದು ಪಾಸ್ ಆಗ್ತಾಯಿದೆ ಅದನ್ನು ನೋಡಬೇಕಾಗುತ್ತೆ, ಸ್ಪೆಷಲ್ ಸ್ಟಡೀಸ್ ಮಾಡಬೇಕಾಗುತ್ತೆ. ಆದರೆ ಒಂದಂತೂ ಖಚಿತ, ಬೈ ಆ್ಯಂಡ್ ಲಾರ್ಜ್ ಈ ಟನಲ್ ಪಾಸ್ ಆಗೋದಕ್ಕೂ ಗ್ರೌಂಡ್ ವಾಟರ್ ಮೂಮೆಂಟ್ಗೂ ಏನೇನು ಸಂಬಂಧ ಇಲ್ಲ. ಅಕ್ವಿಫರ್, ಡೀಪ್ ಅಕ್ವಿಫರ್ ಇದೆಯಾ, ಶಾಲೋ ಅಕ್ವಿಫರ್ ಇದೆಯಾ, ಪೋರಸ್ ಫ್ರ್ಯಾಕ್ಚರ್ಡ್ ರಾಕ್ಸ್ ಇದೆಯಾ, ಅವೆಲ್ಲ ನೋಡಬೇಕಾಗುತ್ತೆ. ಸೊ ಆ ರೀತಿ ಏನಾದರೂ ಸಮಸ್ಯೆ ಯಾರಿಗಾದ್ರೂ ಉಂಟಾದರೆ ಆ ಮೈಕ್ರೋ ಬೇಸಿನ್ ಮಾತ್ರ ಸಪ್ರೇಟಾಗಿ ಸ್ಟಡಿ ಮಾಡಿ ನಾವು ಹೇಳಬೇಕಾಗುತ್ತೆ. ಅದರ್ವೈಸ್ ಬೈ ಆ್ಯಂಡ್ ಲಾರ್ಜ್ ಬೆಂಗಳೂರಿನ ಕ್ರಿಸ್ಟಲೈನ್ ರಾಕ್ಸ್ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ಕೆಲವು ಭಾಗಗಳಲ್ಲಿ ತುಂಬ ಚೆನ್ನಾಗಿ ನೀರಿದೆ, ಕೆಲವು ಭಾಗಗಳಲ್ಲಿ ನೀರಿಲ್ಲ, ಬಿಕಾಸ್ ಆಫ್ ದಿ ಹಾರ್ಡ್ ರಾಕ್ಸ್. ಸೊ ಕೆಲವು ಏರಿಯಾಗಳ ಫಾಲ್ಟ್ ಝೋನ್ಸ್ ಇದೆ, ತುಂಬ ಚೆನ್ನಾಗಿ ನೀರು ಸಿಗುತ್ತೆ, ಲೀನಿಯಮೆಂಟ್ಸ್ ಇದೆ, ಓಲ್ಡ್ ಸ್ಟ್ರೀಮ್ ಕೋರ್ಸಸ್ ಇವೆ, ಅವುಗಳಲ್ಲಿ ನೀರು ತುಂಬ ಚೆನ್ನಾಗಿ ಸಿಗುತ್ತೆ ಅಲಿವೇಲ್ ಟ್ರ್ಯಾಕ್ಸಲ್ಲಿ. ಸೊ ಈ ರೀತಿ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಯಾವ ರೀತಿಯ ಜಿಯಾಲಜಿಕಲ್ ಕಂಡೀಷನ್ ಇದೆ ಅದು ನೋಡಿ ಮಾತಾಡಬೇಕು. ಯಾವುದೇ ಇದ್ದರೂ ಕೂಡ ಒಂದು 60 ಮೀಟ್ರ್ ಡೆಪ್ತಲ್ಲಿ ಒಂದು ಟನಲ್ ಪಾಸ್ ಆಗ್ತಾ ಇದೆ ಅಂದರೆ ಅದು ಆ ಭಾಗದ ನೀರನ್ನು ಈ ಭಾಗಕ್ಕೆ ಬಿಡಲ್ಲ. ಸೋರ್ಸ್ ರಾಕಿಂದ ಡೌನ್ ಸ್ಟ್ರೀಮ್ ಅಥವಾ ಡೌನ್ ಏರಿಯಾಗೆ ನೀರು ಕಟ್ ಮಾಡುತ್ತೆ ಅಂತ ಹೇಳೋದಕ್ಕೆ ಯಾವ ಆಧಾರನೂ ಇಲ್ಲ. ಇದು ಒಂದು ಸ್ವಲ್ಪ ಅಸಮಂಜಸವಾದ ಚಿಂತನೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಆತಂಕ ಬೇಡ ಅಂತ ನಾನು ಪಬ್ಲಿಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಬೋರ್ವೆಲ್ಗಳನ್ನ ಹಾಕ್ಸಿರ್ತಾರೆ ಸರ್, ತುಂಬಾ ಡೀಪ್ ಆಗಿ ಹೋಗಿರುವಂತದ್ದು ಇರುತ್ತೆ, ಅದು ಮಧ್ಯೆ ಕಟ್ಟಾಗೋದಿಲ್ವ ಅಂತ ಆತಂಕ? ಇಲ್ಲ, ಈಗ ಆ ಪರ್ಟಿಕ್ಯುಲರ್ ಅಲೈನ್ಮೆಂಟ್ನಲ್ಲಿ ಯಾವ್ದಾದ್ರು ಬೋರ್ವೆಲ್ ಬಂದಿದೆಯಾ ಅದು ಮೊದಲೇ ಸ್ಟಡಿ ಮಾಡ್ಕೊಬೇಕಾಗುತ್ತೆ. ಈಗ ಕರೆಕ್ಟ್ ನೀವು ಹೇಳಿದ್ದು ಬೋರ್ವೆಲ್ಲು, ಈಗ ಅಲೈನ್ಮೆಂಟ್ನಲ್ಲೇ ಯಾವ್ದಾದ್ರು ಬೋರ್ವೆಲ್ ಇಂಟರ್ಸೆಕ್ಷನ್ ಆಗುತ್ತಾ ಅದನ್ನು ಮೊದಲೇ ಡಿಸೈಡ್ ಮಾಡಬೇಕಾಗುತ್ತೆ. ಈಗ ನೋಡಿ, ಅದಕ್ಕೋಸ್ಕರ ನಾನು ಹಿಂದೆ ಒಂದು ಸರಿ ಹೇಳ್ತಾ ಇದ್ದೆ, ಈ ಟನಲ್ DPR ಮಾಡೋದಕ್ಕೆ ಮುಂಚೆ ಸ್ಟ್ರಿಪ್ ಜಿಯಾಲಜಿಕಲ್ ಮ್ಯಾಪಿಂಗ್ ಅಂತ ಮಾಡಬೇಕಾಯ್ತು.
ಹೆಬ್ಬಾಳ ಎಂಟ್ರಿ ಪಾಯಿಂಟಿಂದ ಸಿಲ್ಕ್ ಬೋರ್ಡ್ ಎಕ್ಸಿಟ್ ಪಾಯಿಂಟ್ ತನಕ 500 ಮೀಟರ್ಸ್ ಆ ಕಡೆ 500 ಮೀಟರ್ಸ್ ಈ ಕಡೆ, ಒಟ್ಟು 1 ಕಿಲೋಮೀಟರ್ನಲ್ಲಿ ಏನು ಜಿಯಾಲಜಿ ಇದೆ, ಎಲ್ಲೆಲ್ಲಿ ಯಾವ ಕಲ್ಲಿದೆ, ಎಲ್ಲಿ ಬದಲಾವಣೆ ಬರುತ್ತೆ, ಎಲ್ಲಿ ವೀಕ್ ಝೋನ್ ಇದೆ, ಎಲ್ಲಿ ಓಲ್ಡ್ ಸ್ಟ್ರೀಮ್ ಕೋರ್ಸ್ ಇದೆ, ಇವೆಲ್ಲವೂ ಕೂಡ ಮ್ಯಾಪ್ ಮೇಲೆ ತರಬೇಕು. ಸರ್ಫೇಸ್ ಜಿಯಾಲಜಿಕಲ್ ಮ್ಯಾಪ್ ಆಧಾರದ ಮೇಲೆ ಸರ್ಫೇಸ್ ಜಿಯಾಲಜಿ ಡಿಸೈಡ್ ಮಾಡಿ ಸರ್ಫೇಸ್ ಟನಲಿಂಗ್ ಶುರು ಮಾಡಬೇಕು. ಟನಲಿಂಗ್ನಲ್ಲಿ ಒಂದು ಮಾತಿದೆ, ಪ್ರೊಸೀಡ್ ಆ್ಯಂಡ್ ಡಿಸೈನ್ ಅಂತ. ಮೊದಲೇ ಡಿಸೈನ್ ಮಾಡಿ ಇಟ್ಕೊಳಕ್ಕಾಗಲ್ಲ, ಡಿಸೈನ್ ಆ್ಯಸ್ ಯು ಪ್ರೊಸೀಡ್ ಅಂತ ಒಂದು ಇದಿದೆ. ಸೊ ಒಳಗಡೆ ಹೋದ್ಮೇಲೆ ಯಾವ ಪ್ರಾಬ್ಲಮ್ ಬರುತ್ತೆ ಅಕಾರ್ಡಿಂಗ್ಲಿ ಡಿಸೈನ್ ಬದಲಾಯಿಸ್ಬೇಕಾಗಿರುತ್ತೆ. ಸೊ ಈ ರೀತಿ ನೀವು ಹೇಳಿದ ಪಾಯಿಂಟ್ಗೆ ಈಗ ಅಲೈನ್ಮೆಂಟ್ 60 ಮೀಟ್ರ್ನಲ್ಲಿ ಆಳದಲ್ಲಿ ಹೋಗ್ತಾ ಇದೆ, ಅದರ ಲೈನ್ನಲ್ಲೇ ಯಾವುದಾದ್ರು ವರ್ಟಿಕಲ್ ಬೋರ್ವೆಲ್ ಸೆಕ್ಷನ್ ಬಂದಿದ್ದರೂ ಕೂಡ 60 ಮೀಟ್ರ್ ತನಕ ಯಾರೂ ಕೂಡ ಕೇಸಿಂಗ್ ಮಾಡಿರಲ್ಲ. ಹಾರ್ಡ್ ರಾಕ್ ಮೇಲ್ಗಡೆ ಇರೋದ್ರಿಂದ 1 or 2 ಕೇಸಿಂಗ್ ಲೆಂತ್ ಹಾಕಿರ್ತಾರೆ, ಅದರ ಕೆಳಗಡೆ ಹಾರ್ಡ್ ರಾಕಲ್ಲಿ ಹಾಗೆ ಬಿಟ್ಟಿರ್ತಾರೆ. ಬಟ್ ಈ ಕೆನಾಲ್ ಪಾಸ್ ಆಗೋದ್ರಿಂದ ಅದಕ್ಕೆ ತೊಂದರೆ ಆಗುತ್ತಾ? 1 or 2 ಬೋರ್ವೆಲ್ಸ್ ಆರ್ 3 ಬೋರ್ವೆಲ್ಸ್ ಅದೇ ಲೈನಲ್ಲಿ ಎಷ್ಟು ಬಂದಿದೆ ಇದನ್ನು ಪರ್ಟಿಕ್ಯುಲರ್ ಸ್ಟಡಿ ಮಾಡಬೇಕಾಗುತ್ತೆ. ಸ್ಟಡಿ ಮಾಡಿದ್ರೆ ಹೇಳೋಕ್ಕಾಗಲ್ಲ. ಎಸ್, ನ್ಯಾಚುರಲಿ ಬೋರ್ವೆಲ್ ವರ್ಟಿಕಲ್ ಹೀಗಿದೆ, ಅದ್ರ ಅಲೈನ್ಮೆಂಟ್ ಈ ಥರ ಇದೆ, ನೀವು ಟನಲಿಂಗ್ ಮಾಡಿ ಬೋರಿಂಗ್ ಮಾಡಿ ಅದನ್ನು ಪ್ರೊಟೆಕ್ಷನ್ಗೋಸ್ಕರ ಸ್ಟೀಲ್ ರಿಂಗು ಕಾಂಕ್ರೀಟ್ ರಿಂಗ್ ಹಾಕ್ಬಿಟ್ರಿ, ಆಗ ನೀರು ಡೆಫಿನೆಟ್ಲಿ ಕೆಳಗಡೆಗೆ ಹೋಗೋಕ್ಕಾಗಲ್ಲ. ಅವರು ಜಾಗ ಬದಲಾಯಿಸ್ಕೊಬೇಕಾಗುತ್ತೆ, ಅಲೈನ್ಮೆಂಟ್ ಬದಲಾಯಿಸೋಕ್ಕೆ ಆಗಲ್ಲ. ಯಾಕೆ ಅಂದರೆ ಅದು ಪರ್ಟಿಕ್ಯುಲರ್ ಸ್ಟ್ರೈಟೇ ಇರಬೇಕಾಗುತ್ತೆ, ನಾವು ಹಿಂಗೆ ಬಂದಿರೋಕ್ಕಾಗಲ್ಲ. ಸೊ ಬೋರ್ವೆಲ್ನವ್ರಿಗೆ ಕಾಂಪನ್ಸೇಟ್ ಮಾಡಿ ಪಕ್ಕದಲ್ಲೆಲ್ಲಾದರೂ ಅದೇ ಝೋನ್ನಲ್ಲೇ ಪಕ್ಕದಲ್ಲಿ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಬೇಕಾಗುತ್ತೆ. ಸೊ ಇದು ನೋಡಬೇಕು, ಅದನ್ನು ಸ್ಟಡಿ ಮಾಡಬೇಕು. ಇನ್ನೂ ಮಾಡಿಲ್ವಾ ಸರ್ ಬಿಫೋರ್? ಯಾಕಂದರೆ ಇಲ್ಲ, DPR ಆಗೋಕ್ಕಿಂತ ಮುಂಚೆ ಈ ಸ್ಟಡೀಸ್ಗಳೆಲ್ಲ ಭಾಳ ಇಂಪಾರ್ಟೆಂಟ್ ಅನ್ಸುತ್ತೆ. ಇಲ್ಲ, ಭಾಳಷ್ಟು ಸ್ಟಡೀಸ್ ಆಗಿಲ್ಲ. DPRನಲ್ಲಿ ಸಾಯಿಲ್ ಟೆಸ್ಟಿಂಗ್ ಮಾಡಿದ್ದಾರೆ 4-5 ಜಾಗಗಳಲ್ಲಿ. ಸಾಯಿಲ್ ಇರೋದು 10 ಅಡಿ 15 ಅಡಿ ಮೇಲ್ಗಡೆಯಿಂದ, ಇದು ಹೋಗೋದು 60 ಮೀಟ್ರ್ ಕೆಳಗಡೆ. ಸೊ ಎಲ್ಲಿಂದ ಸಂಬಂಧ? ನೀವು ಸಾಯಿಲ್ ಸ್ಟಡಿ ಮಾಡಿ ಏನು ಪ್ರಯೋಜನ? ಈಗ ಆನೆ ಹೊಟ್ಟೆ ಪರೀಕ್ಷೆ ಮಾಡಬೇಕು ಅಂದರೆ ಮೇಲ್ಗಡೆ ಇರೋ ಕೂದಲು ಪರೀಕ್ಷೆ ಮಾಡಿದ್ರೆ ಪರೀಕ್ಷೆ ಆಗದಂಗೆ ಆಗಲ್ಲ. ಹಾಗೆ ಮೇಲಿನ ಸಾಯಿಲ್ ಪ್ರೊಫೈಲ್, ಸಾಯಿಲ್ನಲ್ಲಿ ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡೋದಾದರೆ ಎಸ್, ಸಾಯಿಲ್ ಟೆಸ್ಟ್ ಮಾಡಬೇಕಾಗುತ್ತೆ. ಬಟ್ ಡೆಪ್ತಲ್ಲಿ 60 ಮೀಟ್ರ್ ಡೆಪ್ತಲ್ಲಿ ಆರ್ಡ್ರ್ ಹಾಕಿದೆಯಾ, ಅಲ್ಲೂ ಸಾಯಿಲ್ ಇದೆಯಾ, ನೀವು ಆ ಡೆಪ್ತ್ಗೆ ಡ್ರಿಲ್ಲಿಂಗ್ ಮಾಡಬೇಕು. ಬಟ್ ಆ ಥರ ಡ್ರಿಲ್ಲಿಂಗ್ ಆಗಿಲ್ಲ. ಜಿಯೋಟೆಕ್ನಿಕಲ್ ಸ್ಟಡೀಸ್ ಮಾಡಿದ್ದಾರೆ ಅಂತಾರೆ. ಸೊ ಅದನ್ನು DPR ಫುಲ್ ಸಿಕ್ಕಿಲ್ಲ. ಸೊ ಇನ್ನೂ ಕೆಲವು ಪ್ರಾಬ್ಲಮ್ಸ್ ಬರ್ತವೆ. ಗ್ರೌಂಡ್ ವಾಟರ್ ಪ್ರಾಬ್ಲಮ್ ಇರ್ಬೋದು, ವೀಕ್ ಝೋನ್ ಇರ್ಬೋದು. ಸೊ ಡಿಸೈನ್ ಆ್ಯಸ್ ಯು ಗೋ ಅನ್ನೋ ಮಾತಿನ ಪ್ರಕಾರ ನೀವು ಟನಲಿಂಗ್ ಪ್ರೊಸೀಡ್ ಆದಂಗೆಲ್ಲ ನೀವು ಸೈಟ್ ಸ್ಪೆಸಿಫಿಕ್ ಪ್ರಾಬ್ಲಮ್ ಆ್ಯಂಡ್ ಸೈಟ್ ಸ್ಪೆಸಿಫಿಕ್ ಸೊಲ್ಯೂಷನ್ ಕಂಡ್ಕೊಬೇಕಾಗುತ್ತೆ. ಸೊ ಅದು ಮಾಡಲಿ. ಬಟ್ ಇದು ಅನಿವಾರ್ಯನಾ ಅಂತ ಒಂದು ಪ್ರಶ್ನೆ ಬಂತು ಬೆಂಗಳೂರಿಗೆ. ನೀವು 1.5 ಕೋಟಿ ಪಾಪ್ಯುಲೇಷನ್ ಬೆಳೆಸ್ಬಿಟ್ಟು ಅನಿವಾರ್ಯ ಅಂತ ಕೇಳ್ತಿರಲ್ಲ. ನಾನು 10ರಿಂದನೂ ಹೇಳ್ತಾ ಇದ್ದೀನಿ, RTO ಆಫೀಸ್ ಕ್ಲೋಸ್ ಮಾಡಿ, ವೆಹಿಕಲ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಯಿದೆ ಅಂತ 5 ವರ್ಷ ಹಾಲಿಡೇ ತಾಳಿ ಅಂತ ಹೇಳಿದ್ದೀನಿ ನಾನು ಭಾಳ ಸರಿ. TV ಮಾಧ್ಯಮ ಯಾರು ಕೇಳ್ತಾರೆ ಹೇಳಿ? ಯಾರೂ ಕೇಳಲ್ಲ. RTO ಆಫೀಸ್ ಬೇಕು, ವೆಹಿಕಲ್ಸ್ ಬಿಡುಗಡೆ ಮಾಡಬೇಕು, ಲೈಫ್ ಟೈಮ್ ಟ್ಯಾಕ್ಸ್ ಬೇಕು, ಆದಾಯ ಬೇಕು, ಆ್ಯಂಡ್ ನಿಮಗೆ ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಅವಕಾಶ ಕೊಡ್ತೀರಾ. ಅಷ್ಟು ಕಾರ್ಸು ನೀವು ರೋಡಿಗೆ ಬರ್ತವೆ, 200 ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸು, 200 ಕಾರುಗಳು ರೋಡಿಗೆ ಬರ್ತವೆ. ಎಲ್ಲಿ ಹೋಗ್ತವೆ ಯಾರಿಗೂ ಆಲೋಚನೆ ಮಾಡಲಿಲ್ಲ. ಇವರು ಸರ್ಕಾರದವರು, ಆಯಾ ಸರ್ಕಾರ, ಎಲ್ಲ ಸರ್ಕಾರದವರು ಕೂಡ ಅವರ ಓನ್ ವೇ ಆಫ್ ಥಿಂಕಿಂಗ್ ಇದೆ. ಅದರಿಂದ ದೂರದೃಷ್ಟಿ ಇಲ್ಲದೆ 2025ಕ್ಕೆ ಈ ಥರ ಆಗುತ್ತೆ, 30ಕ್ಕೆ ಈ ಥರ ಆಗ್ಬೋದು, 2040ಕ್ಕೆ ಈ ಥರ ಆಗ್ಬೋದು, ಏನು ಮಾಡಬೇಕು ಅಂತ ಆಲೋಚನೆ ಮಾಡಲಿಲ್ಲ. ಬೆಂಗಳೂರನ್ನು ಸಿಂಗಾಪುರ ಮಾಡ್ತೀವಿ ಅಂತ ಹೋಗಿ ಈಗ ಮಂಗಾಪುರ ಮಾಡಿಟ್ಟಿದ್ದಾರೆ. ನಾವು ಬೆಂಗಳೂರನ್ನು ಏನೂ ಮಾಡೋದು ಬೇಕಿಲ್ಲ. ನ್ಯೂಯಾರ್ಕು ಮಾಡಬೇಡಿ, ಟೋಕಿಯೋನೂ ಮಾಡಬೇಡಿ, ಬೆಂಗಳೂರನ್ನು ಬೆಂಗಳೂರಾಗಿ ಉಳಿಸ್ಕೊಳ್ಳಿ. ಅದನ್ನು 1 ಕೋಟಿ ಜನಸಂಖ್ಯೆ ಸಾಕು. ಒಂದು ಧಾರಣ ಶಕ್ತಿ ಇರುತ್ತೆ ಯಾವುದೇ ಸಿಟಿಗಾಲಿ. 50 ಲಕ್ಷ ಐಡಿಯಲ್, 1 ಕೋಟಿ ಪರವಾಗಿಲ್ಲ ಅನ್ಬೋದು. ಆದರೆ 1.5 ಕೋಟಿ ತಡ್ಕೊಳ್ಳೋ ಶಕ್ತಿ ನಮ್ಮ ಸಿಟಿಗಿಲ್ಲ. ನೀವು ಎಲ್ಲ ಡೈರೆಕ್ಷನಲ್ಲೂ ಬೆಳೆಸಿ, 4 ದಿಕ್ಕಿನಲ್ಲಿ ಬೆಳೆಸಿ, 5ನೇ ದಿಕ್ಕಿನಲ್ಲೂ ಬೆಳೆಸಿ, ಆದರೆ ಇಂಥ ಸಮಸ್ಯೆಗಳನ್ನು ಎದುರಿಸೋ ಶಕ್ತಿ ನಿಮಗಿರಬೇಕು. ಈಗ 1 ವರ್ಷ 2 ವರ್ಷ ಮುಂಗಾರು ಫೇಲ್ ಆಯಿತು, 3 ವರ್ಷ ಮುಂಗಾರು ಫೇಲ್ ಆಯಿತು.
ಯಾರೂ ಭರವಸೆ ಕೊಡೋಕ್ಕಾಗಲ್ಲ ಮುಂಗಾರು ಈ ವರ್ಷದ ಥರನೇ ಒಳ್ಳೆ ಮಳೆ ಬರುತ್ತೆ ಅಂತ. ಸೊ ನಿರೀಕ್ಷಿತವಾಗೋ 3 ವರ್ಷ ಮುಂಗಾರು ಬರಲಿಲ್ಲ. ನೀರು ಎಲ್ಲಿಂದ ತರ್ತೀರ ಬೆಂಗಳೂರಿಗೆ? ನೀವು ಕೆ ಆರ್ ಎಸ್ಸೂ ಒಣಗೋಗಿರುತ್ತೆ, ಕಾವೇರಿ ಒಣಗೋಗಿರುತ್ತೆ. ಇಷ್ಟು ಜನಕ್ಕೆ ಯಾಕೆ ಸೇರಿಸ್ತೀರ ಇಲ್ಲಿಗೆ? ಕಂಪ್ನಿಗಳನ್ನ ಕ್ಲೋಸ್ ಮಾಡಿ, ಹೊಸ ಕಂಪ್ನಿಗಳಿಗೆ ಲೈಸೆನ್ಸ್ ಕೊಡಬೇಡಿ, ಹೊಸ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಓಪನ್ ಮಾಡಬೇಡಿ. ಸೆಂಟ್ರಲ್ ಗೌರ್ಮೆಂಟು ಯಾವುದಾದ್ರು ಇನ್ವೆಸ್ಟ್ಮೆಂಟ್ ಮಾಡಿ ಓಪನ್ ಮಾಡ್ತೀವಿ ಅಂದ್ರೆ ಕೂಡ ಅವ್ರಿಗೂ ಕೂಡ ನೋ ಅಂತ ಹೇಳಿ, ಹೌಸ್ ಫುಲ್ ಅಂತ ಬೋರ್ಡ್ ಹಾಕಿ ಎಲ್ಲ ಕಡೆ, ಬೆಂಗಳೂರು ಫುಲ್, ನಾವಿನ್ನು ಯಾರಿಗೂ ಅವಕಾಶ ಕೊಡೋಕ್ಕೆ ಸಾಧ್ಯ ಇಲ್ಲ. ಹೋಗಿ ನಾಗ್ಪುರ್ಗೆ ಹೋಗಿ, ನೀವು ಹೈದರಾಬಾದ್ಗೆ ಹೋಗಿ, ಭೋಪಾಲ್ಗೆ ಹೋಗಿ, ಇಂದೂರ್ಗೆ ಹೋಗಿ, ಇಂಡಿಯಾದಲ್ಲಿ ಇನ್ನೂ ಬೇಕಾದ ಸಿಟಿಗಳಿವೆ, ಬೆಂಗಳೂರೇ ಬೇಕಾ? ಇದು ನಮ್ಮ ಪೊಲಿಟಿಕಲ್ ಡಿಸಿಷನ್ ತಗೊಬೇಕಾಗಿರೋದು. ಮೊದಲು ಹೌಸ್ ಫುಲ್ ಅಂತ ಬೋರ್ಡ್ ಹಾಕಿ, ಸ್ಟಾಪ್ ಲೈಸೆನ್ಸಿಂಗ್. ಈಗ ಒಂದು ಸರ್, ನೀವು ಭಾಳ ಅದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ. ಒಂದಷ್ಟು ಸರ್ವೆಗಳಾಗಿಲ್ಲ, ಒಂದಷ್ಟು ಕ್ರಮಗಳ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದೀವಿ. ಪ್ರಮುಖವಾಗಿ ಯಾವುದೆಲ್ಲ ಆಗಬೇಕಿತ್ತು, ಅದರಲ್ಲಿ ಯಾವುದು ಆಗಿಲ್ಲ ಸರ್? ಭಾಳ ಮುಖ್ಯವಾಗಿ ಆಗಲೇಬೇಕಿತ್ತು. ಈಗ ನೋಡಿ, ಫಸ್ಟ್ ಆಫ್ ಆಲ್ ನಾನು ಹೇಳಿದಾಗೆ ಸರ್ಫೇಸ್ ಸ್ಟ್ರಿಪ್ ಜಿಯಾಲಜಿಕಲ್ ಮ್ಯಾಪಿಂಗ್ ರೆಡಿ ಇರಬೇಕು. ಹಿಮಾಲಯದಂಥ ಜಾಗದಲ್ಲೂ ಕೂಡ ನಾವು ಎಷ್ಟೇ ಟಫ್ ಟೆರೇನ್ ಇರಲಿ, ಎಷ್ಟೇ ಪೀಕ್ ಇರಲಿ, ನಾವು ಹತ್ಕೊಂಡೋಗಿ ಈ ಕಡೆಯಿಂದ ಹತ್ತೋಗಿ ಆ ಕಡೆ ಇಳಿದು ಒನ್ ಎಂಡ್ ಆಫ್ ದಿ ಟನಲ್ ಟು ಅನದರ್ ಎಂಡ್ ಏನು ಜಿಯಾಲಜಿ ಇದೆ ಅದನ್ನು ಮ್ಯಾಪ್ ಮೇಲೆ ತರ್ತೀವಿ ಫಸ್ಟು. ಸೊ ಅದರಲ್ಲಿ ಹಾರ್ಡ್ ರಾಕ್ ಎಲ್ಲಿದೆ, ಸಾಫ್ಟ್ ರಾಕ್ ಎಲ್ಲಿದೆ, ಫ್ರ್ಯಾಕ್ಚರ್ಡ್ ರಾಕ್ ಎಲ್ಲಿದೆ, ಅದೆಲ್ಲ ಗೊತ್ತಾಗುತ್ತೆ. ಇದರ ಆಧಾರದ ಮೇಲೆ ನಾವು ಅಲೈನ್ಮೆಂಟ್ ಫಿಕ್ಸ್ ಮಾಡಬೇಕು. ಅಲೈನ್ಮೆಂಟ್ ಫಿಕ್ಸ್ ಮಾಡಬೇಕಾದ್ರೆ ಒಳಗಡೆ ನಾವು ಓಪನ್ ಮಾಡ್ತಾ ಮುಂದುವರಿಬೇಕಾದ್ರೆ ನಾವು ಪ್ರಿಕಾಷನ್ ತಗೊತೀವಿ, ಪ್ರಾಬ್ಲಮ್ ಎಲ್ಲಿದೆ ಅಂತ. ಸೊ ಈ ರೀತಿಯ ಪ್ರಿಕಾಷನ್ಗೆ ಯಾವ ಪ್ರಾವಿಷನ್ನು ಮಾಡಿಲ್ಲ, ಆ ಥರ ಸ್ಟಡೀಸ್ ಆಗಿಲ್ಲ, ಸರ್ಫೇಸ್ ಜಿಯಾಲಜಿಕಲ್ ಮ್ಯಾಪಿಂಗ್ ಆಗಿಲ್ಲ. ಆ್ಯಂಡ್ ನನಗನ್ಸೋ ಪ್ರಕಾರ ಎಂಟ್ರಿ ಪಾಯಿಂಟು ಮತ್ತು ಎಕ್ಸಿಟ್ ಪಾಯಿಂಟ್ ಎರಡೂ ಕೂಡ ಪ್ರಾಬ್ಲಮ್ ಏರಿಯಾದಲ್ಲಿವೆ. ST ಮಾಲ್ ಏರಿಯಾ ಮತ್ತು ಈ ಕಡೆ ಸಿಲ್ಕ್ ಬೋರ್ಡ್ ಏರಿಯಾ ಎರಡೂ ಕೂಡ ಪ್ರಾಬ್ಲಮ್ ಏರಿಯಾ ಫಾರ್ ದಿ ಟನಲ್. ಯಾಕೆಂದರೆ ಎರಡೂ ಕೂಡ ಡಿಪ್ರೆಷನ್ಸ್ ಆರ್ ಲೋ ಲೈಯಿಂಗ್ ಏರಿಯಾಸ್ ಆ್ಯಂಡ್ ವಾಟರ್ ಇನಂಡೇಟೆಡ್ ಏರಿಯಾಸ್. ಹೆವಿ ಮಳೆ ಆದಾಗ, ಫ್ಲಡಿಂಗ್ ಆದಾಗ ವಾಟರ್ ಇನಂಡೇಷನ್ ಅಲ್ಲಿ ಹೆಚ್ಚಾಗುತ್ತೆ. ಅಂಥ ಪಾಯಿಂಟ್ಗಳಲ್ಲಿ ನೀವು ಟನಲ್, ಮೌತ್ ಆಫ್ ದಿ ಟನಲ್ ಇಟ್ಟರೆ ನೀರು ಒಳಗಡೆ ನುಗ್ಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನೀವು ಮೌತ್ ಆಫ್ ದಿ ಟನಲ್ನ ಸ್ವಲ್ಪ ಎತ್ತರದ ಜಾಗದಿಂದ ಶುರು ಮಾಡಬೇಕು, ಅಥವಾ ಬೇರೆ ಒಂದು ಡೈರೆಕ್ಷನ್ ಶುರು ಮಾಡಿ ಇದು ಟನಲ್ ಒಳಗಡೆ ಬರೋ ಥರ ಮಾಡಬೇಕು. ಇದನ್ನು ಮಾಡಿಲ್ಲ ಅವರು. ST ಮಾಲ್ ಮುಂದಗಡೆ ಸರಿ ಇಲ್ಲ. ಆ್ಯಂಡ್ ಸಿಲ್ಕ್ ಬೋರ್ಡ್ ಎಲ್ರಿಗೂ ಗೊತ್ತಿದೆ, ಮಳೆ ಬಂತು ಅಂತಂದರೆ ಮೊಣಕಾಲುದ್ದ ಏನು ಎದೆ ಮಟ್ಟದ ನೀರು ನಿಂತಿರುತ್ತೆ ಅಲ್ಲಿ. ಸೊ ಅಂಥ ಕಡೆ ತೊಂದರೆ ಇದೆ. ಸೊ ಈ ರೀತಿ ತಜ್ಞರ ಜೊತೆ ಚರ್ಚೆ ಆಗಬೇಕಾಯಿತು. ಈ DPR ಮಾಡಿರೋ ಕಂಪನಿ ರೋಡಿಕ್ಕಂತ ಯಾರಿಗೂ ಗೊತ್ತಿಲ್ಲ, ಅವ್ರು ಯಾರು, ಎಲ್ಲಿ ಅವರು, ಲೋಕಲ್ ಒಂದು ಆಫೀಸ್ ಓಪನ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವರಲ್ಲಿ ಎಷ್ಟು ಎಕ್ಸ್ಪರ್ಟೈಸ್ ಇದೆ, ಲೋಕಲ್ ಎಕ್ಸ್ಪರ್ಟ್ಸ್ಗೂ ಅವ್ರಿಗೂ ಮುಖಾಮುಖಿ ಚರ್ಚೆ ಆಗಿಲ್ಲ. ಈಗ ತೇಜಸ್ವಿ ಸೂರ್ಯ ಅವರು GSI ಬರೆದಿದ್ದಾರೆ, GSI ಪಿಕ್ಚರಿಗೆ ಬಂದಿದೆ. ನಮಗೆ ಬಂದ ಮೇಲೆ ನಾವೆಲ್ಲ ರೀತಿ ಕೇರ್ ತಗೊತೀವಿ. ನಮ್ಮಲ್ಲಿ ಒಬ್ಬರಲ್ಲ, ಒಂದು 70-80 ಎಕ್ಸ್ಪರ್ಟ್ಸ್ ಇದ್ದಾರೆ. ಹಿಮಾಲಯದ ಎಲ್ಲ ಟನಲ್ಗಳಿಗೂ ನಾವೇ ಕನ್ಸಲ್ಟೆಂಟ್ಸು. ಕೊಂಕಣ್ ರೈಲ್ವೆ ಇರ್ಬೋದು, ಬೇರೆ NHPC ಇರ್ಬೋದು, NTPC ಇರ್ಬೋದು, ಸೊ BRO ಇರ್ಬೋದು, ಆಮೇಲೆ ಇಂಡೋ ಚೈನಾ ಮಿಲಿಟ್ರಿ ರೋಡ್ಸ್ ಇರ್ಬೋದು, ಟನಲ್ಸ್ ಇರ್ಬೋದು, ಎಲ್ಲದಕ್ಕೂ ಕೂಡ ನಮ್ಮ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ಮುಂದುವರಿತಾರೆ. ಸೊ ಈಗ ನಮ್ಮ ಕೈಗೆ ಬಂದಿದೆ. ಸೊ ನಮಗೆ ಪೂರ್ತಿ ಅವಕಾಶ ಇದ್ದರೆ ಖಂಡಿತ ವಿಲ್ ಡೂ ದಿ ಜಸ್ಟಿಸ್ ಟು ದಿ ಜಾಬ್. ಸಮಯ ಬೇಕಾಗುತ್ತೆ, ಹರಿಬರಿನಲ್ಲಿ ಮಾಡೋಕ್ಕಾಗಲ್ಲ. ಇಟ್ ಟೇಕ್ಸ್ ಸಮ್ ಟೈಮ್. ಜಿಯಾಲಜಿಕಲ್ ವರ್ಕ್ ಇಫ್ ನೀಡೆಡ್ ಅಸಿಸ್ಟೆಡ್ ಆರ್ ಸಪೋರ್ಟೆಡ್ ಬೈ ಜಿಯೋಫಿಸಿಕಲ್ ವರ್ಕ್, ಅದಕ್ಕೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಥ್ಯಾಂಕ್ ಯು.